ಅಮೆಜಾನ್ ಕಾಡಿನ ಪವಾಡ 40 ದಿನಗಳ ಬಳಿಕ ಜೀವಂತವಾಗಿ ಪತ್ತೆಯಾದ ಮಕ್ಕಳು. ನೀವು 40 ದಿನಗಳ ಕಾಲ ಆಹಾರವಿಲ್ಲದೆ ಅಪಾಯಕಾರಿ ಪ್ರಾಣಿಗಳ ನಡುವೆ, ವಿಷಕಾರಿ ಸಸ್ಯಗಳ ನಡುವೆ, ಜನವಿಲ್ಲದ ಕಾಡಿನಲ್ಲಿ ಬದುಕುವುದು ಹೇಗೆ ಎಂದು ನೀವು ಕಲ್ಪಿಸಿಕೊಳ್ಳಬಹುದೇ? ನಾವು ಹೇಳುತ್ತಿರುವುದು ಒಂದು ನಿಜವಾದ ಪವಾಡ ಕತೆ. ಈ ಕತೆ ಅಮೆಜಾನ್ ಕಾಡಿನಲ್ಲಿ ನಾಪತ್ತೆಯಾಗಿದ್ದ 4 ಮಕ್ಕಳ ಜೀವನ್ಮರಣ ಹೋರಾಟದ ಬಗ್ಗೆ. ಅಮೆಜಾನ್ ಕಾಡು ಇದು ಕೇವಲ ಹಸಿರು ವನವಲ್ಲ, ಇದು ಪ್ರಪಂಚದ ಒಂದು ಕ್ರೂರ ಅರಣ್ಯ. ವಿಷಕಾರಿ ಹಾವುಗಳು, ಚಿರತೆಗಳು, ಅಪಾಯಕಾರಿ ಕೀಟಗಳು, ಕೊನೆ ಇಲ್ಲದ ಮಳೆ, ರಾತ್ರಿ ಅಡಗಿರುವ ಅಪಾಯಗಳು. ಇವುಗಳಲ್ಲಿ ಒಂದು ತಪ್ಪು ಆಯ್ಕೆ ಮಾಡಿದರೆ ಬದುಕು ಒಂದು ಕ್ಷಣ ಕೊನೆಯಾಗಬಹುದು. ಮೇ 1, 2023 ಕೊಲಂಬಿಯಾದ ಕಾಡಿನ ಮಧ್ಯದಲ್ಲಿ ಒಂದು ಚಿಕ್ಕ ವಿಮಾನ ಹಾರಾಟ ನಡೆಸುತ್ತಿತ್ತು. ಆ ವಿಮಾನದಲ್ಲಿ ಒಬ್ಬ ತಾಯಿ ಮತ್ತು 4 ಮಕ್ಕಳು ಪ್ರಯಾಣಿಸುತ್ತಿದ್ದರು. ಆದರೆ ಆಕಸ್ಮಿಕವಾಗಿ ವಿಮಾನದಲ್ಲಿ ತಾಂತ್ರಿಕ ದೋಷ ಸಂಭವಿಸಿತು. ಆ ತಾಂತ್ರಿಕ ಸಮಸ್ಯೆಯಿಂದಾಗಿ ವಿಮಾನ ಕಾಡಿನ ಮಧ್ಯದಲ್ಲಿ ಭೂಸ್ಪರ್ಶವಾಯಿತು. ವಿಮಾನ ಭೂಸ್ಪರ್ಶ ಮಾಡಿದ ಕ್ಷಣ ಮಕ್ಕಳ ತಾಯಿ ಹಾಗೆಯೇ ಸಹ ಪ್ರಯಾಣಿಕರು ತಕ್ಷಣವೇ ಮೃತಪಟ್ಟರು. ಆದರೆ 13 ವರ್ಷದ ಹುಡುಗಿಯ ಜೊತೆ 9, 4 ವರ್ಷದ ಮಕ್ಕಳು, 11 ತಿಂಗಳ ಮಗು ಬದುಕುಳಿದರು. ಆದರೆ ಈಗಿನಿಂದ ಅವರ ನಿಜವಾದ ಹೋರಾಟ ಶುರುವಾಗುತ್ತಿತ್ತು. ಮಕ್ಕಳಿಗೆ ಗೊತ್ತಿರಲಿಲ್ಲ ಮುಂದೆ ಏನಾಗಲಿದೆ. ಊಟವಿಲ್ಲ, ನೀರಿಲ್ಲ, ನೆರವಿಲ್ಲ. ಅವರೊಂದಿಗೆ ಇರುವುದು ಕೇವಲ ಭಯ ಮತ್ತು ನಿರೀಕ್ಷೆಯ ನಡುವೆ ನಿಂತ ಬದುಕು ಅಷ್ಟೇ. ಈ ಮಕ್ಕಳಿಗೆ ಬದುಕುಳಿಯಲು ಒಂದು ಮಾರ್ಗ ಇತ್ತು, ಅದು ಕಾಡು. ಅವರ ತಾಯಿ ಮೃತರಾಗುವ ಮುನ್ನ ಒಂದು ಮಾತು ಹೇಳಿದರು: ನೀವು ಹೇಗಾದರೂ ಮಾಡಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಂಡು ನೀವು ಮನೆಗೆ ಹಿಂತಿರುಗಿ ಹೋಗಬೇಕು ಎಂದು ಅವರ ತಾಯಿ ತಿಳಿಸಿದ್ದರು. 13 ವರ್ಷದ ಮಗು ತನ್ನ ತಾಯಿಯ ಮಾತು ಮನಸ್ಸಿಗೆ ಬಿಟ್ಟುಕೊಂಡು ತನ್ನ ತಂಗಿಯರನ್ನು ಬದುಕಿಸಲು ಹೋರಾಡಲು ಪ್ರಾರಂಭಿಸಿತು. ಆಕೆ ಕಾಡಿನ ಹಣ್ಣುಗಳನ್ನು ಹುಡುಕಿ ತಂದು ತಮ್ಮ ತಂಗಿಯರಿಗೆ ಆಹಾರವಾಗಿ ಒದಗಿಸಿತು. ನೀರನ್ನು ಎಲ್ಲಿ ಹುಡುಕಬೇಕು, ಯಾವ ಸಸ್ಯವನ್ನು ತಿನ್ನಬೇಕು, ಯಾವುದು ವಿಷಕಾರಿ ಎಂದು ಆ ಹುಡುಗಿಗೆ ಅಲ್ಪ ಸ್ವಲ್ಪ ತಿಳಿದಿತ್ತು. ಹಗಲು ಬಿಟ್ಟು ರಾತ್ರಿ ಭಯಾನಕರವಾಗಿತ್ತು. ಮಳೆ, ತೋಳಗಳು, ವಿಷಕಾರಿ ಹಾವುಗಳು. ಆದರೆ ಅವರು ಒಂದು ಗಿಡದ ಕೆಳಗೆ ಆಶ್ರಯವನ್ನು ಪಡೆದುಕೊಂಡಿದ್ದರು. ಮಕ್ಕಳ ನಾಪತ್ತೆಯ ಸುದ್ದಿಯಿಂದ ಕೊಲಂಬಿಯಾದ ಸರ್ಕಾರ ತಕ್ಷಣವೇ ಕಾರ್ಯಾಚರಣೆಗೆ ಒಳಗೊಂಡಿತು. ಸೇನೆ, ಸ್ಥಳೀಯರು, ಜನಾಂಗದವರು ಮತ್ತು ಶ್ವಾನಗಳ ಸಹಾಯದಿಂದ 40 ದಿನಗಳ ನಂತರ ಆ ಮಕ್ಕಳನ್ನು ಅಮೆಜಾನ್ ಕಾಡಿನಲ್ಲಿ ಪತ್ತೆ ಹಚ್ಚಿದರು. ಒಂದು ದಿನ ರಕ್ಷಣಾ ತಂಡಕ್ಕೆ ಕೆಲವು ಮಕ್ಕಳ ಪಾದದ ಗುರುತುಗಳು ಕಂಡವು. ಇದರ ನಂತರ ಅವರು ಕಾಡನ್ನು ತಲೆಕೆಳಗಾಗುವಂತೆ ಹುಡುಕಿದರು. 40 ದಿನಗಳ ಬಳಿಕ ಕೊನೆಗೂ ಆ ಮಕ್ಕಳನ್ನು ಕೊಲಂಬಿಯಾದ ಸರ್ಕಾರದ ಸೇನೆ ಮತ್ತು ಅಲ್ಲಿನ ಸ್ಥಳೀಯರು ಹುಡುಕಿದರು. ಈ ಮಕ್ಕಳು ಜೀವಂತವಾಗಿಯೇ ಪತ್ತೆಯಾದರು. ಆದರೆ ಅವರು ಮೊದಲಿನಂತೆ ಇರಲಿಲ್ಲ. ತುಂಬ ಆಯಾಸ ಪಟ್ಟಿದ್ದರು, ಹಾಗೆಯೇ ತುಂಬ ಲೀನರಾಗಿದ್ದರು. ಆದರೆ ಅವರು ಬದುಕಿದ್ದು ಒಂದು ಪವಾಡವೇ ಸರಿ. ಇದು ಕೇವಲ ಒಂದು ದುರಂತದ ಕತೆ ಅಲ್ಲ, ಇದು ಜೀವನ್ಮರಣ ಹೋರಾಟದ ಕತೆ, ಮಾನವ ಸಹನಶೀಲತೆಯ ಮತ್ತು ಬುದ್ಧಿವಂತಿಕೆಯ ಕತೆ. ಈ ಮಕ್ಕಳು ತೋರಿಸಿದ ಧೈರ್ಯ ನಮಗೆಲ್ಲರಿಗೂ ಒಂದು ಪಾಠ ಅಷ್ಟೇ. ನೀವು ಈ ಮಕ್ಕಳ ಸ್ಥಿತಿಯಲ್ಲಿದ್ದರೆ ನೀವು ಹೇಗೆ ಬದುಕುತ್ತಿದ್ದೀರಿ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಗೆ ಸಾಥ್ ನೀಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.